ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ. ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ಜುಲೈ 5ರಿಂದ 11ನೇ ತಾರೀಕು ತನಕ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಯಾವ ಯಾವ ಗ್ರಹ ಯಾವ ಯಾವ ಪರಿಸರದಲ್ಲಿದೆ ಗೋಚರಿಸ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಬುಧ ಸ್ವಸ್ಥಾನದಲ್ಲಿದೆ, ರವಿ ಕೂಡ ಜೊತೆಗೆ ಸಂಚಾರ ಮಾಡ್ತಾ ಇದೆ. ಇನ್ನು ಗುರು ಉಚ್ಚ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಶುಕ್ರ ಮತ್ತು ಕೇತು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಈ ವಾರದ ವಿಶೇಷತೆ ಶುಕ್ರ ಕೇತುಗಳ ಮಿಲನ. ಶುಕ್ರ ನೋಡಿ, ಶುಕ್ರಾಚಾರ್ಯರು ನಾಲೆಡ್ಜಬಲ್ಲು, ಜೊತೆಗೆ ಕೇತು ಜ್ಞಾನಕಾರಕ. ಇದೊಂಥರ ಒಳ್ಳೆ ಸೈಂಟಿಫಿಕ್ ಬೆಂಡ್, ಅಂದ್ರೆ ನಿಮಗೆ ರಿಸರ್ಚ್ ಮಾಡಕ್ಕೆ ಅನುಕೂಲ ಮಾಡಿಕೊಡುತ್ತೆ. ವೈರಾಗ್ಯದ ಪರಮಾಕಾಷ್ಟ ಇದು. ಯಾಕಂದ್ರೆ ನೋಡಿ, ಅರ್ಥ ಹೆಂಗೆ ಹೇಳಿದ್ರೆ, ಶುಕ್ರ ತ್ಯಾಗದಲ್ಲಿ ಉಚ್ಚ ಸ್ಥಿತಿಲಿರುತ್ತೆ. ಅಂದ್ರೆ 12ನೇ ಮನೆ ಅಂದ್ರೆ ಮೀನ ರಾಶಿಯಲ್ಲಿ ಶುಕ್ರ ಉಚ್ಚ ಸ್ಥಾನ. ಹಾಗೆ ಕೇತು ಕೂಡ ಕೊಡೋದ್ರಿಂದ ಖುಷಿ ಪಡುತ್ತೆ. ಸೊ ಇಬ್ರು ಮಿಲನ ತುಂಬಾ ಒಳ್ಳೆ ಅವಕಾಶಗಳು ರಿಸರ್ಚ್ ಮಾಡೋರಿಗೆ, ದಾನ ಧರ್ಮ ಮಾಡೋರಿಗೆ, ಹಣಕಾಸು ಅಕ್ಯುಮುಲೇಟ್ ಅಂದ್ರೆ ತಾವು ಮನೆ ಇಟ್ಕೊಳ್ಳೋರ್ಗಲ್ಲ, ದಾನ ಧರ್ಮ ಮಾಡೋರಿಗೆ ತುಂಬಾ ಒಳ್ಳೆ ಪೊಸಿಷನ್. ಧರ್ಮಸ್ಥಾನ, ಧರ್ಮ ಅಂದ್ರೆ ಮೇಷ ಸಿಂಹ ಧನುರಾಶಿ ಧರ್ಮ ಸೂಚಿಸುತ್ತೆ. ಸೊ ಅಲ್ಲೇ ಶುಕ್ರ ಕೇತು ಯುತಿ ಆಗಿರೋದು ಒಂದು ವಿಶೇಷತೆ. ಹಾಗೆ ಶನಿ ಚಂದ್ರರು ಈ ವಾರದಲ್ಲಿ ಯುತಿ ಆಗುತ್ತೆ. ಶನಿ ಚಂದ್ರ ಅಂದ್ರೆ ಮತ್ತೆ ವಿಷಹರ ಯೋಗ ಉಂಟು ಮಾಡುತ್ತೆ. ವಿಷಹರ ಯೋಗ ಅಂತಂದ್ರೆ ದಾನ ಧರ್ಮದಲ್ಲಿ ಕೈ ಮುಂದಿರುತ್ತೆ ಅವ್ರಿಗೆ. ಹಾಗೆಯೇ ರಾಹು ಕುಂಭರಾಶಿಯಲ್ಲಿ ಇರುತ್ತೆ, ಮತ್ತೆ ಕುಜ ತುಲಾ ರಾಶಿಯಲ್ಲಿ ಸಂಚಾರ ಮಾಡ್ತಿರೋದು ಈ ವಾರದ ವಿಶೇಷತೆ. ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ. ವಾರ ಭವಿಷ್ಯ. ಸಿಂಹರಾಶಿ ನೋಡಿ, ಸಿಂಹರಾಶಿ ಅವರಿಗೆ ಅಷ್ಟಮದ ಶನಿ ಜೊತೆ ಚಂದ್ರ ಈ ವಾರದಲ್ಲಿ ಹೋಗಿ ಸೇರ್ಕೊತಾ ಇದೆ. ಗುರುವಿನ ದೃಷ್ಟಿ ಬೀಳ್ತಾ ಇದೆ, ಬಟ್ 12ನೇ ಮನೆಯಿಂದ. ಹಾಗಾಗಿ ವಾರದ ಮೊದಲನೇ 3-4 ದಿವಸ ಒತ್ತಡಗಳು ಖರ್ಚು ಜಾಸ್ತಿ ಆಗೋ ಚಾನ್ಸ್ ಇದೆ. ಶನೇಶ್ವರನ ಆರಾಧನೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ಸ್ವರಾನನೆ 21 ಬಾರಿ ಹೇಳ್ಕೊಳ್ಳಿ. ಹನುಮಾನ್ ಚಾಲಿಸ ಹೇಳ್ಕೋಬಹುದು, ಅಥವಾ ನೀಲಾಂಜನ ಸಮಾಭಾಸಂ ರವಿಪುತ್ರೇಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ 21 ಬಾರಿ ಹೇಳ್ಕೊಳ್ಳಿ. ಅಥವಾ ಎಳ್ಳೆಣ್ಣೆ ದೀಪ ಹಚ್ಚಿ. ಕೆಲಸ ನಿಧಾನ ಆಗ್ತಾ ಇದೆ ಅಂದ್ರೆ ಅಂಗವಿಕಲರು ಅಥವಾ ವೃದ್ಧರ ಸೇವೆ ಮಾಡೋದ್ರಿಂದ ಕೂಡ ಶನೇಶ್ವರನ ಪರಿಹಾರ ಆಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಕುಜ ಅಧಿಕಾರ ತಂದುಕೊಡುತ್ತೆ, ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿರುತ್ತೆ. ಸೊ ಕನ್ಸ್ಟ್ರಕ್ಷನ್, ರಿಯಲ್ ಎಸ್ಟೇಟು, ಭೂಮಿ ಇತ್ಯಾದಿಗಳಲ್ಲಿ ಒಳ್ಳೆ ಲಾಭ ತಂದುಕೊಡುತ್ತೆ. 11ನೇ ಮನೆ ನಿಮ್ಮ ರಾಶ್ಯಾಧಿಪನೆ 11ರಲ್ಲಿರೋದ್ರಿಂದ ಮೇಲಧಿಕಾರಿಯಿಂದ ಮೆಚ್ಚುಗೆ, ಲೀಡರ್ಶಿಪ್ ಕ್ವಾಲಿಟಿ ಚೆನ್ನಾಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ತಂದುಕೊಡುತ್ತೆ. ಯಾಕಂದ್ರೆ ಬುಧ ಕೂಡ ರವಿ ಜೊತೆ ಇದೆ 11ನೇ ಮನೆಯಲ್ಲಿ ಸ್ವಸ್ಥಾನದಲ್ಲಿ ಇರೋದ್ರಿಂದ ಕುಟುಂಬದಲ್ಲಿ ಲಾಭ, ಫೈನಾನ್ಷಿಯಲಿ ಅನುಕೂಲ, ವಿದ್ಯಾರ್ಥಿಗಳಿಗೆ ಅನುಕೂಲ, ವಿದ್ಯಾಭ್ಯಾಸಕ್ಕೆ ಅನುಕೂಲ, ಮಾರ್ಕೆಟಿಂಗು ಸೇಲ್ಸ್ ಅಲ್ಲಿರೋರ್ಗೆ ಅನುಕೂಲ. ಸೊ ಇದು ನಿಮಗೆ ಈ ವಾರದಲ್ಲಿ ಕೆಲಸದಲ್ಲಿ ತುಂಬಾ ಚೆನ್ನಾಗಿದೆ. ವೈಯಕ್ತಿಕ ಮತ್ತು ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ವಹಿಸಿ. ನಿಮ್ಮ ರಾಶಿಯಲ್ಲಿಯೇ ಶುಕ್ರ ಕೇತು ಶುಕ್ರ ಇದ್ದರೆ ಮನೆಯಲ್ಲಿ ಯಾರಿಗಾನೋ ಹೆಣ್ಣು ಮಕ್ಕಳಿಗೆ ಅನಾರೋಗ್ಯ ಅಥವಾ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇರ್ಬೋದು. 12ನೇ ಮನೆ ಗುರು, ಖರ್ಚು ಸ್ವಲ್ಪ ಹೆಚ್ಚಿಗೆ, ಶುಭ ಕಾರ್ಯಗಳಿಗಾದ್ರೂ ಖರ್ಚಾಗ್ಬೋದು ಅಥವಾ ಸ್ವಲ್ಪ ಖರ್ಚು ಹೆಚ್ಚಿಗೆ ಕಾಣುತ್ತೆ ಗುರುವಿಂದ. ಹಾಗಾಗಿ ಗುರು ಸಮಾನರಿಗೆ ಹಳದಿ ವಸ್ತ್ರ ಕೊಡೋದು, ಅಡಿಗೆಗೆ ಅರಿಶಿನ ಯೂಸ್ ಮಾಡೋದು, ಶಿವನ ಆರಾಧನೆ ಮಾಡೋದು, ಅಥವಾ ಕಡಲೆಯನ್ನು ಶಿವನ ದೇವಸ್ಥಾನದಲ್ಲಿ ಹಂಚೋದು, ಇದರಿಂದ ಕೂಡ ನಮಗೆ ಗುರು ಪರಿಹಾರ ಆಗುತ್ತೆ. ಸೊ ಓವರ್ ಆಲ್ ತಗೊಂಡ್ರೆ ಸಿಂಹರಾಶಿಗೆ ಮಿಶ್ರ ಫಲ ಅಂತ ಹೇಳ್ಬೋದು ಈ ವಾರ ಒಳ್ಳೆಯದು. ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಯವರಿಗೆ ಚಂದ್ರ ಸಂಚಾರ 7-8ರಲ್ಲಿ. ಸಪ್ತಮದಲ್ಲಿ ಯಾವಾಗ ಚಂದ್ರ ಸಂಚಾರ ಮಾಡ್ತಾ ಇರುತ್ತೋ ತಕ್ಕ ಮಟ್ಟಿಗೆ ಹೊಸ ಉತ್ಸಾಹ ಉಲ್ಲಾಸ ಈ ವಾರದಲ್ಲಿ ಇರುತ್ತೆ. ವಾರ ಅಂತ್ಯದಲ್ಲಿ ಸ್ವಲ್ಪ ಒತ್ತಡಗಳು ಬರುತ್ತೆ. ನೋಡಿ, ಚಂದ್ರ ಯಾವಾಗ ವಾರ ಅಂತ್ಯದಲ್ಲಿ ಅಷ್ಟಮದಲ್ಲಿ ಸಂಚಾರ ಮಾಡುತ್ತೋ ಸ್ವಲ್ಪ ಒತ್ತಡಗಳು ಬರುತ್ತೆ. ಆದರೂ ಆಕಸ್ಮಿಕ ಲಾಭನೇ ತಿಳ್ಕೊಳ್ತಕ್ಕಂಥ 11ನೇ ಮನೆ ಅಧಿಪತಿ, ಆಕಸ್ಮಿಕ ಲಾಭನೇ ನಿರೀಕ್ಷಣೆ ಮಾಡಬಹುದು. ಇನ್ನು ಕುಜ ಭಾಗ್ಯದಲ್ಲಿ ಸಂಚಾರ ಮಾಡ್ತಾ ಇದೆ, ಅದು ಒಳ್ಳೆಯದು ಕೊಡುತ್ತೆ. ಇನ್ನು ನಿಮ್ಮ ರಾಷ್ಟ್ರಾಧಿಪ ಬುಧ ಕರ್ಮಸ್ಥಾನದಲ್ಲಿ ಸ್ವಸ್ಥಾನದಲ್ಲಿದೆ, ಅದು ರವಿ ಜೊತೆ ಸೇರಿದೆ. ಹಾಗಾಗಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅಧಿಕಾರ, ಒಂದು ನೇಮು ಫೇಮು ಇತ್ಯಾದಿಗಳಿಗೆ ಈ ವಾರದಲ್ಲಿ ಬರುವಂತ ಒಳ್ಳೆ ಅವಕಾಶಗಳಿದೆ. ಇನ್ನು ಮುಂಬರುವ 15ನೇ ತಾರೀಕು ಮೇಲೆ ಸೂರ್ಯ 11ಕ್ಕೆ ಹೋಗುತ್ತೆ, ಇನ್ನೂ ಜಾಸ್ತಿ ಗುರು ಜೊತೆ ಸೇರಿದಾಗ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗಾಗಿ ಕನ್ಯಾ ರಾಶಿಯವರಿಗೆ ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್, ಅಂದ್ರೆ ಒಳ್ಳೆ ಫೌಂಡೇಶನ್. ಇದು ಸ್ವಲ್ಪ ಎಫರ್ಟ್ ಚೆನ್ನಾಗಿ ಹಾಕಿ ಈ ಸಮಯನ ಸದ್ವಿನಿಯೋಗ ಪಡಿಸ್ಕೊಳ್ಳಿ. ದಶಾಭುಕ್ತಿ ಚೆನ್ನಾಗಿದ್ರೆ ಮುಂಬರುವ ದಿನಗಳು ಈ ವರ್ಷದಲ್ಲಿ ತುಂಬಾ ಚೆನ್ನಾಗಿ ನಾವು ನಿರೀಕ್ಷಣೆ ಮಾಡಬಹುದು. ಹಾಗೆ ಸಪ್ತಮದಲ್ಲಿ ಶನಿ ಸಂಚಾರ, ಅದು ಕೆಲಸ ಕಾರ್ಯಗಳಿಗೆ ಅಡ್ಡಿ ಇಲ್ಲ, ಪತಿ ಪತ್ನಿಯಲ್ಲಿ ಸ್ವಲ್ಪ ಡಿಟ್ಯಾಚ್ಮೆಂಟ್ ಕೊಡುತ್ತೆ, ಅದು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. 6ನೇ ಮನೆ ರಾಹು
ಧೈರ್ಯ ಸ್ಥೈರ್ಯ ಹೆಚ್ಚುತ್ತೆ, ನಿಮಗೆ ಒಂದು ಹುಮ್ಮಸ್ಸು, ಹೊಸ ಹುಮ್ಮಸ್ಸು ತಂದ್ಬಿಡುತ್ತೆ, ಅದು ಚೆನ್ನಾಗಿದೆ. 12ನೇ ಮನೆಯಲ್ಲಿ ಕೇತು ಶುಕ್ರನ ಜೊತೆ ಸೇರಿದೆ. ಧರ್ಮಕ್ಷೇತ್ರಗಳಿಗೆ ಭೇಟಿ ಅಥವಾ ಟ್ರಾವೆಲಿಂಗ್ ಜಾಸ್ತಿ ಆಗ್ಬೋದು, ಅಥವಾ ಲಕ್ಸುರಿ ಐಟಮ್ನ ಪರ್ಚೇಸ್ ಮಾಡ್ಬೋದು. ನಮಗೆ 12ನೇ ಮನೆ ಶುಕ್ರ ಕೇತು ಯುತಿ ಇದ್ರೆ ಅದು ನಿಮಗೆ ಶುಕ್ರನಿಂದ ಖರ್ಚು ಹೆಚ್ಚಿಗೆ ಮಾಡ್ತಾ ಇದೆ. ಕೇತುವಿಂದ ಧರ್ಮಕ್ಷೇತ್ರಗಳಿಗೆ ಭೇಟಿ ನೋಡೋಕ್ಕೆ ಅದು ಅವಕಾಶ ಕೂಡ ಮಾಡಿಕೊಡುತ್ತೆ. ಓವರ್ ಆಲ್ ಹಾಕೊಂಡ್ರೆ ನಿಮಗೆ ಈ ವಾರ ತುಂಬ ಚೆನ್ನಾಗಿದೆ, ಒಳ್ಳೆಯದಾಗಿ. ತುಲಾರಾಶಿಯವರಿಗೆ 6 ಮತ್ತು 7ರಲ್ಲಿ ಚಂದ್ರ ಸಂಚಾರ. ಸೊ ಹೊಸ ಹುಮ್ಮಸ್ಸು, ಉತ್ಸಾಹ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬಟ್ ಸ್ಟಾರ್ಟಿಂಗ್ ಶನಿ ಜೊತೆ ಇದ್ದಾಗ ನಮಗೆ ಮನೇಲಿ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ತಂದುಕೊಟ್ರು ನಿಮಗೆ ಅದು ಗುರು ದೃಷ್ಟಿ ಬೀಳ್ತಾರಿಂದ ಪರಿಹಾರ ಆಗುತ್ತೆ. ಅದೇ ಥರನೇ ನಿಮಗೆ ಪಂಚಮದಲ್ಲಿ ರಾಹು. ಸೊ ಮಕ್ಕಳ ವಿಚಾರದಲ್ಲಿ ಚಿಂತೆ, ಇಂಡೈಜೇಷನ್ನು, ಇನ್ಫೆಕ್ಷನ್ ಆಗೋದು, ಇಂಟೆಸ್ಟೈನಲ್ಲಿ ಇನ್ಫೆಕ್ಷನ್ ಆಗೋದು, ಇದಕ್ಕೆ ರಾಹು ಪರಿಹಾರ ಬೇಕು. ದುರ್ಗಾರಾಧನೆ ಮಾಡಿ, ಉದ್ದಿನ ಬೇಳೆ ದಾನ ಕೊಡಿ, ಅದರಿಂದ ನಿಮಗೆ ರಾಹು ಪರಿಹಾರ ಆಗುತ್ತೆ. ಆಷಾಢ ಮಾಸ ಬರ್ತಾ ಇದೆ, ದುರ್ಗಾ ಆರಾಧನೆ ಮಾಡೋದ್ರಿಂದ ಖಂಡಿತ ನಿಮಗೆ ಅನುಕೂಲಗಳಾಗುತ್ತೆ. ಇನ್ನು ತುಲಾರಾಶಿಯವರಿಗೆ ಅಷ್ಟಮ ಕುಜನಿಗೆ ಪರಿಹಾರ ಬೇಕು. ಯಾಕಂದ್ರೆ 2ನೇ ಮನೆ ಮೇಲೆ ದೃಷ್ಟಿ ಬೀಳ್ತಿದೆ, ಕುಟುಂಬದಲ್ಲಿ ವಾದ ವಿವಾದ ವಾಗ್ವಾದಗಳು ನಡೆಯುತ್ತೆ. ಅದನ್ನ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ 2ನೇ ಮನೆ ಅಧಿಪತಿ ಸಪ್ತಮಾಧಿಪತಿ, ಪತಿ ಪತ್ನಿಯಲ್ಲೂ ಭಿನ್ನಾಭಿಪ್ರಾಯ ಬರ್ಬೋದು. ಹಾಗಾಗಿ ಕುಜುಂಗೋಸ್ಕರ ಒಂದು 30 ನಿಮಿಷ ದೇಹದಂಡ ಅಂದ್ರೆ ಜಿಮ್ಗೆ ಹೋಗೋದಾಗಲಿ, ವಾಕ್ ಮಾಡೋದು, ಬ್ರಿಸ್ಕ್ ವಾಕ್ ಮಾಡೋದು, ಸೂರ್ಯ ನಮಸ್ಕಾರ ಮಾಡೋದು, ಇದರಿಂದ ಲಾಭನ ಹೆಚ್ಚಿಗೆ ನಿರೀಕ್ಷಿಸಬಹುದು. ಅಥವಾ ಓಂ ಸ್ಕಂದಾಯ ನಮಃ, ಓಂ ಷಣ್ಮುಖಾಯ ನಮಃ, ಓಂ ಸುಬ್ರಹ್ಮಣ್ಯಾಯ ನಮಃ, ಓಂ ಕಾರ್ತಿಕೇಯ ನಮಃ, ಯಾವ್ದಾನ 1-21 ಬಾರಿ ಹೇಳ್ಕೊಡೋದ್ರಿಂದ, ಅಣ್ಣ ತಮ್ಮಂದರಿಗೆ ಹೆಲ್ಪ್ ಮಾಡೋದ್ರಿಂದ ಕೂಡ, ಸಹಾಯ ಮಾಡೋದ್ರಿಂದ ಕೂಡ ಕುಜ ಪರಿಹಾರ ಆಗುತ್ತೆ. ಸೊ ಕೋಪ ತಾಪನ ಕಡಿಮೆ ಮಾಡ್ಕೊಳ್ಳಿ, ಯಾವ್ದಾನ ಒಂದು ಪರಿಹಾರ ಮಾಡ್ಕೊಂಡ್ರು ನಿಮಗೆ ಈ ವಾರ ಸುಖಮಯವಾಗಿರುತ್ತೆ. ಇನ್ನು ನಿಮಗೆ ಭಾಗ್ಯ ಅಂದ್ರೆ 9ನೇ ಮನೆಯಲ್ಲಿ ಶುಕ್ರ ರವಿ ಯುತಿ. ಸೊ ಭಾಗ್ಯದಲ್ಲಿ ನಮಗೆ ಶುಕ್ರ ನೋಡಿ ಹಣ ನಿಮ್ಮ ರಾಶಿಯಾಧಿಪ ಆಗುತ್ತೆ ಮತ್ತು ಅಷ್ಟಮಾಧಿಪ ಆಕಸ್ಮಿಕ ಶುಭ ಸುದ್ದಿನೇ ತಂದುಕೊಡುತ್ತೆ, ಒಳ್ಳೆ ರಿಸಲ್ಟೇ ತಂದುಕೊಡುತ್ತೆ. ಸೊ ಓವರ್ ಆಗಿ ನಿಮಗೆ ತುಂಬಾ ಚೆನ್ನಾಗಿದೆ ಶುಕ್ರನಿಂದ ಫಲ. ಆದರೆ ನಮಗೆ ಭಾಗ್ಯದಲ್ಲಿ ಬುಧ ಮತ್ತೆ ಸೂರ್ಯ, ಬುಧ ಸ್ವಸ್ಥಾನ, ಭಾಗ್ಯದ ಭಾವದಲ್ಲಿ ಬುಧ ಅಂತ ಪಾಸಿಟಿವ್ ಕೊಟ್ಟಿಲ್ಲ, ಅದು ಸ್ವಸ್ಥಾನ ಆಗಿರೋದ್ರಿಂದ ರವಿ ಜೊತೆ ಇರೋದ್ರಿಂದ ಶುಭ ಫಲನೆ ನಿರೀಕ್ಷಿಸಬಹುದು. ಇನ್ನು ಕರ್ಮಸ್ಥಾನದಲ್ಲಿ ಗುರು ಎಕ್ಸಾಲ್ಟೆಡ್ ಉಚ್ಚ ಸ್ಥಿತಿಲಿದೆ. ಕೆಲಸದಲ್ಲಿ ಒಳ್ಳೆ ಪ್ರಮೋಷನ್ನು, ಒಳ್ಳೆ ಟ್ರಾನ್ಸ್ಫರು, ಒಂದು ಶುಭ ಕಾರ್ಯವೃತ್ತಿ ಕಾರ್ಯಕ್ಷೇತ್ರಗಳಲ್ಲಿ ನಾವು ಈ ಸಲ ನೋಡಬಹುದು. ಅದೇ ಥರನೇ ತುಲಾರಾಶಿಯವರಿಗೆ ಪಂಚಮ ರಾಹು ಮಕ್ಕಳ ವಿಚಾರದಲ್ಲಿ ಮತ್ತು ಹೊಟ್ಟೆ ಭಾಗದ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು. ಓವರ್ ಆಲ್ ತಗೊಂಡ್ರೆ ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ, ಪರ್ಸನಲ್ ಲೈಫಲ್ಲಿ ಸ್ವಲ್ಪ ಪರಿಹಾರಗಳ ಅವಶ್ಯಕತೆ ಇದೆ, ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರಿಗೆ ಪಂಚಮ ಮತ್ತು 6ನೇ ಮನೆಯಲ್ಲಿ ಚಂದ್ರ ಸಂಚಾರ. ಯಾವಾಗ ಚಂದ್ರ ಪಂಚಮ ಮತ್ತು 6ನೇ ಮನೆ ಸಂಚಾರ ಮಾಡುತ್ತೋ ಹೊಸ ಉತ್ಸಾಹ ಉಲ್ಲಾಸ, ಒಳ್ಳೆ ಎನರ್ಜಿ ಇರುತ್ತೆ ನಿಮ್ಮಲ್ಲಿ. ಈ ವಾರದಲ್ಲಿ ಕೆಲಸ ಮಾಡೋಕ್ಕೆ ಮೂಡ್ ಚೆನ್ನಾಗೇ ಇರುತ್ತೆ. ಪಂಚಮದಲ್ಲಿ ಶನಿ ಇದ್ದಾಗ ಮಕ್ಕಳ ವಿಚಾರದಲ್ಲಿ ನಿಧಾನ ಚಿಂತೆ ಕಾಡಬಹುದು, ಹೈಯರ್ ಎಜುಕೇಶನ್ ನಿಧಾನ ಆಗ್ಬೋದು. ಬಟ್ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ, ಭಾಗ್ಯದಲ್ಲಿ ಗುರು ಇರೋ ದೃಷ್ಟಿ ಬೀಳ್ತಾ ಇರೋದ್ರಿಂದ ತಕ್ಕಮಟ್ಟಿಗೆ ಅದೇ ಪರಿಹಾರ ಆಗುತ್ತೆ, ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ. ಇನ್ನು ಭಾಗ್ಯದ ಗುರು ಶುಭ ಕಾರ್ಯಗಳಿಗೆ ಅನುಕೂಲ, ವಧುವರ ಅನ್ವೇಷಣೆಗೆ ಅನುಕೂಲ, ಮದುವೆಗಳಿಗೆ ಸೆಟ್ಟಾಗಕ್ಕೆ ಅನುಕೂಲ. ವೃಶ್ಚಿಕ ರಾಶಿಯವರಿಗೆ ಶುಭ ದಾಸ್ತಿನೇ ಕಾಣುತ್ತೆ ಈ ವಾರದಲ್ಲಿ. 7ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಪರಿಹಾರ ಅವಶ್ಯಕತೆ ಇದೆ. ಹಾಗೆ ಅಷ್ಟಮದಲ್ಲಿ ನಮಗೆ ಸೂರ್ಯ ಬುಧ ಇದೆ, ಸೂರ್ಯನಿಗೆ ನಮಗೆ ಪರಿಹಾರ ಬೇಕು. ಅಷ್ಟಮದಲ್ಲಿ ಬುಧ ಅನುಕೂಲನೇ ಮಾಡಿಕೊಡುತ್ತೆ, ಬಟ್ ಸೂರ್ಯನಿಗೆ ಪರಿಹಾರ ಬೇಕು. ಯಾಕಂದ್ರೆ ನಿಮಗೆ 10ನೇ ಮನೆ ಅಧಿಪತಿ ಆಗುತ್ತೆ. ಕರ್ಮಾದೀಪ ಯಾವಾಗ ಅಷ್ಟಮದಲ್ಲಿ ಇರುತ್ತೋ ಆಕಸ್ಮಿಕ ಬದಲಾವಣೆಗಳು ಕೆಲಸದಲ್ಲಿ ಆಗ್ಬೋದು. ಅದಕ್ಕೋಸ್ಕರ ಸೂರ್ಯನಿಗೆ ಪರಿಹಾರ ಬೇಕು. ಸೂರ್ಯನಾರಾಯಣನಿಂದ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ರಚನೆ ಮಾಡಿಸೋದಾಗಲಿ, ಗೋಧಿ ದಾನ ಮಾಡೋದಾಗಲಿ, ಸೂರ್ಯ ನಮಸ್ಕಾರಗಳನ್ನು ಮಾಡೋದ್ರಿಂದ ಸೂರ್ಯನಿಂದ ಬ್ಯಾಲೆನ್ಸ್ ಮಾಡಬಹುದು. ನಾವು ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡ್ಕೋಬಹುದು. ವೃಶ್ಚಿಕ ರಾಶಿಯವರಿಗೆ ಕರ್ಮಸ್ಥಾನದಲ್ಲೇ ಶುಕ್ರ ಕೇತು ಇದೆ. ಕೆಲಸದಲ್ಲಿ ಬದಲಾವಣೆ ಆಗೋ ಚಾನ್ಸ್ ಇದೆ, ಹೆಣ್ಣು ಮಕ್ಕಳಿಂದ ಒತ್ತಡ ಬರೋ ಚಾನ್ಸ್ ಇದೆ ಕರ್ಮಕ್ಷೇತ್ರಗಳಲ್ಲಿ. ಹಾಗಾಗಿ ಶುಕ್ರ ಶಾಂತಿ ಅಗತ್ಯ. ಅಲಂಕಾರಿಕ ವಸ್ತುಗಳನ್ನು ದಾನ ಕೊಡೋದು, ದುರ್ಗಾದೇವಿ ಆರಾಧನೆ ಮಾಡೋದು, ಅದರಿಂದ ನಿಮಗೆ ಕೆಲಸ ಕ್ಷೇತ್ರಗಳಲ್ಲೂ ಅನುಕೂಲ ಮಾಡಿಕೊಡುತ್ತೆ. ಸೊ ಓವರ್ ಆಲ್ ತಗೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲ, ಒಳ್ಳೆಯದೇ, ಕೆಲಸ ಕಾರ್ಯಗಳಲ್ಲಿ ಜಾಸ್ತಿ ಇದೆ, ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.